ಹಲೋ ನಮಸ್ತೆ. ನಾನಿವತ್ತು ಪರೋಟ ಮಾಡಿದ್ದೀನಿ. ಸೊ ಅದ್ರದ್ದು ರೆಸಿಪಿ ತೋರಿಸ್ತೀನಿ. ಅದೇ ಹಿಟ್ಟಲ್ಲಿ ನಾವು ಪೂರಿ ಕೂಡ ಮಾಡಬಹುದು, ಬಹಳ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಕೂಡ ಬಹಳ ಸಿಂಪಲ್ ಆಗಿರುತ್ತೆ, ಈಸಿ ಇರುತ್ತೆ, ಬೇಗ ಆಗುತ್ತೆ. ಕೆಲವು ಮಕ್ಕಳು ಕೆಲವು ತರಕಾರಿ ಇಷ್ಟಪಡಲ್ವಲ್ಲ, ಈ ತರ ಮಿಕ್ಸಿ ಮಾಡಿಬಿಟ್ಟು ಪರೋಟ ತರ ಮಾಡಿ ಟ್ರೈ ಮಾಡಿ. ಮಕ್ಕಳ ಬಾಕ್ಸಿಗೂ ಚೆನ್ನಾಗಿರುತ್ತೆ, ಒಂದು ತಿನ್ನೋರು ಎರಡು ತಿನ್ಬೇಕಂತಾರೆ. ಓಕೆನಾ. ಪೂರಿಗೆ ನಾನು ಶೇಂಗಾ ಬೀಜ ಚಟ್ನಿ ಕಾಂಬಿನೇಷನ್ ಮಾಡಿದೀನಿ. ಪರೋಟಕ್ಕೆ ಜಸ್ಟ್ ಮೊಸರು, ಒಂದ್ ಸ್ವಲ್ಪ ಖಾರದ ಪುಡಿ, ಜಸ್ಟ್ ಸಿಂಪಲ್ ಆಗಷ್ಟೇ ಅದನ್ನು ಕಾಂಬಿನೇಷನ್ ಮಾಡಿದ್ದೀನಿ. ಬಹಳ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಬೇಗ ಆಗುತ್ತೆ. ಮೊದಲು ಆಲೂಗಡ್ಡೆನ 2 ತಗೊಂಡಿದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ಹೆಚ್ಕೊಂಡಿದ್ದೀನಿ ದೊಡ್ಡದಾಗಿ. ಅದಕ್ಕೇನೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಇವಿಷ್ಟನ್ನೇ ಹಾಕೊಂಡ್ಬಿಟ್ಟು ಮೊದಲು ಮಿಕ್ಸಿ ಮಾಡಿದ್ದೀನಿ. ನೀರು ಟೊಮೊಟೊ ನೀರೇ ಸಾಕಾಗುತ್ತೆ, ಬೇರೆ ನೀರು ಹಾಕೊಳ್ಳೋದು ಬೇಡ. ಈ ಥರ ನೀರಾಗುತ್ತೆ. ಆಮೇಲೆ ಆ ಲಿಕ್ವಿಡ್ಗೆ ಸ್ವಲ್ಪ ನಾನು ಮೆಣಸು ಪುಡಿ, ಜೀರಿಗೆ ಪುಡಿ, ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಬಿಳಿ ಎಳ್ಳು, ಆಮೇಲೆ ಉಪ್ಪು ತಕ್ಕಷ್ಟು ಇಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಮತ್ತು ಸ್ವಲ್ಪ ಮೇಥಿ ಬರುತ್ತಲ್ಲ, ಕಸೂರಿ ಮೇಥಿ, ಆ ಮೇಥಿ ಮತ್ತು ಅಜ್ವೈನ್ ಇದಿಷ್ಟು ಹಾಕಿ ನೀಟಾಗಿ ಎಲ್ಲವನ್ನು ಕಲಿಸ್ಕೊಂಡಿದ್ದೀನಿ. ಅದು ಕಲಿಸ್ಕೊಂಡಿದ್ದಾದಮೇಲೆ ಇದರೊಳಗಡೆ ನಾವು ಗೋಧಿ ಹಿಟ್ಟು ಹಾಕಿ ಬೆರೆಸಬೇಕು. ಬೇರೆ ಯಾವ ನೀರು ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಈ ಟೊಮೊಟೊ ಲಿಕ್ವಿಡನ್ನೇ ಬೇಕಾದಷ್ಟು ಆಗೋಗುತ್ತೆ. ಭಾಳ ಟೇಸ್ಟಿ ಇರುತ್ತೆ. ಈ ಟೊಮೊಟೊ ನೀರಿಂದನೇ ಇದು ಹಿಟ್ಟು ನೀಟಾಗಿ ಗಟ್ಟಿಯಾಗುತ್ತೆ. ಮತ್ತು ನೀರು ಹಾಕ್ಬಿಟ್ರೆ ನಮಗೆ ಲಟ್ಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದ ಕಾರಣ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಆಮೇಲೆ ಅದರೊಳಗಡೆ ಎಣ್ಣೆಗೆ ಸ್ವಲ್ಪ ಹಾಕಿ ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ಇದನ್ನು ಲಟ್ಟಿಸ್ಕೊಳ್ಳೋದಷ್ಟೇ, ಸಿಂಪಲಾಗಿರುತ್ತೆ. ಮೇಲ್ಗಡೆ ಸ್ವಲ್ಪ ಕರಿ ಎಳ್ಳು ಹಾಕಿದ್ದೀನಿ. ಎಳ್ಳು ಬಳಸ್ತಾ ಇರಿ, ಸ್ವಲ್ಪ ಚಟ್ನಿಗಳಿಗೆ, ಪಲ್ಯಗಳಿಗೆ, ಇಂಥವಕ್ಕೆಲ್ಲ ಎಳ್ಳು ಭಾಳ ಒಳ್ಳೆಯದು ದೇಹಕ್ಕೆ ಮತ್ತು ನರಗಳಿಗೆ ಕೂಡ. ಇದಕ್ಕೆ ಕರಿ ಎಳ್ಳು ಹಾಕಿದ್ದೀನಿ, ಬಿಳಿ ಎಳ್ಳು ಒಳಗಡೆ ಹಾಕಿದ್ದೀನಿ, ಮೇಲ್ಗಡೆ ಸ್ವಲ್ಪ ಕರಿ ಎಳ್ಳು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹಾಕಿದ್ದೀನಿ. ನಾನು ಈ ಸಜ್ಜೆ ರೊಟ್ಟಿ ಮಾಡಿದ್ರು ಇವಕ್ಕೆಲ್ಲ ಸ್ವಲ್ಪ ಹಾಕ್ತಾ ಇರ್ತೀನಿ, ಚೆನ್ನಾಗಿರುತ್ತೆ ಎಳ್ಳು ಬಂದ್ರೇ. ಅದಕ್ಕೋಸ್ಕರನೇ ಈ ಪರೋಟಕ್ಕೆ ಹಾಕಿದ್ದೀನಿ. ಮಾಮೂಲು ಚಪಾತಿಗೆ ಅದರ ಹಾಕಲಾಗಲಿ ಪರೋಟಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೊಂದು ಸ್ವಲ್ಪ ನಾನು ಎಳ್ಳು ಹಾಕಿದ್ದೀನಿ. ಸಿಂಪಲಾಗಿ ಅದನ್ನು ಲಟ್ಸಿದ್ದಾದಮೇಲೆ ಅದನ್ನು ಸುಡೋದು ಅಷ್ಟೇ. ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕಿ ಸುಟ್ಟಿದ್ದೀನಿ. ಆಮೇಲೆ ಇದು ಮಜ್ಜಿಗೆ ಜೊತೆಗೆ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಪೂರಿಗೆ ತೋರಿಸ್ತಾ ಇದ್ದೀನಿ. ಈಗ ಪೂರಿನ ಸಿಂಪಲಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಮಾತ್ರ ಪೂರಿಗೆ ಮಾತ್ರ ನಾನು ಎಳ್ಳು ಹಾಕಿಲ್ಲ, ಜಸ್ಟ್ ಸಿಂಪಲಾಗಿ ಪೂರಿ ಒಂದೇ ಮಾಡಿದ್ದೀನಿ. ಅದೇ ಇಂಗ್ರೀಡಿಯೆಂಟಲ್ಲಿ ಇದು ಪೂರಿ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ತರಕಾರಿ, ಉಪ್ಪು, ಖಾರ ಎಲ್ಲ ಬೆದಿರುತ್ತಲ್ಲ, ಭಾಳ ಟೇಸ್ಟ್ ಕೊಡುತ್ತೆ. ರೆಗ್ಯುಲರ್ ಪೂರಿ ಅಲ್ದಂಗೆ ಈ ಥರ ಕೂಡ ಯಾವಾಗಾದರೂ ಮಾಡ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ, ಭಾಳ ಟೇಸ್ಟ್ ಇರುತ್ತೆ. ಪೂರಿ ಚೆನ್ನಾಗಿ ಉಬ್ಬುತ್ತೆ ಕೂಡ. ಏನು ಇಲ್ದಂಗೆ ಹಾಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಕಡಲೆಕಾಯಿ ಚಟ್ನಿ ಜೊತೆಗೆ ಮ್ಯಾಚ್ ಮಾಡಿದ್ದೀನಿ. ಎಷ್ಟು ಹೌರಾಗಿದೆ ನೋಡಿದ್ರಾ. ಥ್ಯಾಂಕ್ ಯು.